ಮಗನೇ. ನಿಮ್ಮಂತ ಪೊಲೀಸ್ ಅಧಿಕಾರಿಗಳಿಗೆ ಕಂಡುಕೊಳ್ಳುವ ಜಗದೊಡೆಯ ಜಗದೊಡೆಯರಾದರೇನು, ಜಗದ ರಕ್ಷಕರಾದರೇನು, ಇಂದು ನನ್ನ ಮಕ್ಕಳ ಬರ್ತಡೇ ಗಲಾಟೆ ಮಾಡಬೇಡ. ಏನೇ ಇದ್ರು ನಾಳೆ ಸ್ಟೇಷನಲ್ಲಿ ಮಾತನಾಡೋಣ. ಇದು ಪೊಲೀಸ್ ಆಫೀಸರ್ ಮನೆ ಅನ್ನೋದು ಗೊತ್ತು ತಾನೆ? ಇದು ಪೊಲೀಸ್ ಆಫೀಸರ್ ಮನೆ ಆದರೇನು, ಹೊಲದ ಗೂಳಿಯಾಗಿ ನುಗ್ಗಿ ಬಡಿದುಕೊಳ್ಳುವುದೇ ಈ ಗರುಡ ರಾಜನ ಸ್ಪೆಷಾಲಿಟಿ. ಯಾರ ಪರ್ಮಿಷನ್ ತೆಗೆದುಕೊಂಡು ಮನೆ ಒಳಗೆ ಬಂದೆ? ಮಗನೇ ಪರ್ಮಿಷನ್ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನೀನು ಪ್ರಾಣ ತೆಗೆದು ಬಂದಿರುವ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಏ ಬಚ್ಚೆ, ಯಾವ ವಿಷಯಕ್ಕಾಗಿ ಇಲ್ಲಿಗೆ ಬಂದೆ? ಮೊದಲದು ಮಗಳ ಕತ್ತೆ ನೀನು ಅರೆಸ್ಟ್ ಮಾಡಿಲ್ಲ. ನನ್ನ ಮಿತ್ರನಾದ ವೀರಭದ್ರ ಗಮನ ಕಡೆಯವರನ್ನು ಬಿಡಿಸಿಕೊಂಡು ಹೋಗಲು ಬಂದಿರುವೆ. ಓಹೋ, ನೀವ ಆ ಗೌಡನ ಎಂದೆಲ್ಲ ಮೂಳೆ ತಿಂದು ಬದುಕುವ ಕುಂಡಿ ಅಂತ ಈ ರಾಜ್ಯಕ್ಕೆ ಶ್ರೀಮಂತ ಸುಮರಣಿಸಿಕೊಂಡಿರುವ ಈ ಪುರುಷ ಚುವಕ್ಕೆ ಸುವರ್ಣ ಮುಗಿದು ನನ್ನ ಕತೆ. ಮರ್ಯಾದೆಯಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಈ ನನ್ನ ಪೊಲೀಸ್ ಲಾಠಿ ಬೂಟು ಬೆಂಡು ಮಾತಾಡಬೇಕಾಗುತ್ತದೆ. ಹುಷಾರ್. ಲಾಠಿ ಬೂಟು ಬೆಲ್ಟು ಲಾಠಿ ಬೂಟು ಬೆಲ್ಟು ತೋರಿಸುವನಿಂದಂತ ಎಷ್ಟೋ ಜನ ಕಚಡ ಪೊಲೀಸರು ಈ ಕರುಣ ರಾಜನ ಬೂಟು ಪಾಲಿಸು ಮಾಡಿ ನಾ ಕೊಡುವ ಎಂದರ ಕಾಸಿಗೆ ಕೈ ಒಡ್ಡಿ ನನ್ನ ಮನ ಕಾಯುತ್ತಿರುವಾಗ ಅವರ ಕಾಲೇ ಕರುಣ ರಾಜನಿಗೆ. ಈ ಪೊಲೀಸ್ ಆಫೀಸರ್ ಇನ್ಸ್ಪೆಕ್ಟರ್ ಈಶ್ವರನಿಗೆ ಸ್ವಚ್ಛದಿಂದ ಬರೋದ್ಯಾ? ಪೊಲೀಸ್ ಕಟ್ಟೆ ಈ ಜಿಲ್ಲೆಗೆ ಅನ್ವಯಿಕನಾದ ಈ ಕರುಣ ರಾಜನಿಗೆ ಹೊಟ್ಟೆಯ ಸೋಳ ಮಗನೇ ಮುಗಿದು ನಿನ್ನ ಕತೆ. ಕರ್ನಾಟಕದಿಂದ ಹಿಡಿದು ಕಾವೇರಿವರೆಗೆ ಕುಡಿಸಿದ ಈ ಗಂಡು ಇರಿಸ್ಕೊಂಡು ಇರಿಸುವನ ಆತ. ಅಂಥದ್ರಲ್ಲಿ ನೀನು ಯಾವ ಮಾಶೂರು? ಮರ್ಯಾದೆಯಿಂದ ಹೊರಟು ಹೋಗು. ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಅತಿ ನಿಷ್ಠಾವಂತ ಆಫೀಸರ್ ಅಂದರೆ ಇನ್ಸ್ಪೆಕ್ಟರ್ ಈಶ್ವರಪ್ಪ ಅಂತ ತಿಳಿದು ಅವರೇ ಇಂದು ನಮ್ಮ ಸ್ಟೇಷನ್ಗೆ ಬಂದಿದ್ದಾರೆಂದು ತಿಳಿದು ಭೇಟಿಯಾಗಿ ಹೋಗಲೆಂದೇ ಬಂದೆ. ಓಹೋ, ಈಗ ಹಾಗಾದರೆ ತೆಗೆದುಕೊಳ್ಳಿ ನಿಮ್ಮ ಪಿಸ್ತೂಲನ್ನ. ಬನ್ನಿ, ಕುಳಿತುಕೊಂಡು ಮಾತನಾಡೋಣ. ನಮ್ಮಿಂದ ನಿಮಗೆ ಏನಾದರೂ ಸಹಾಯ ಬೇಕಾದರೆ ನನ್ನ ನಂಬರಿಗೆ ನಾನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ.
ರಕ್ತ ಕಾಲಿಟ್ಟ ಮಣ್ಣು ಕಣ್ಣಿಟ್ಟ ಹೆಣ್ಣು ಕೊಟ್ಟ ಗುರಿ ಇಟ್ಟ ಬಾಣ ಎಂದು ತಪ್ಪುವುದಿಲ್ಲ ಈ ಗರುಡರಾಜ. ಒಳ್ಳೆಯ ಮಾತಿನಿಂದ ತಿಳಿ ಹೇಳಿದ ನನಗೆ ಒಂದು ಕೊಟ್ಟು ಬಾಳಿನ ಕಡೆಯನ್ನು ಬಿಡಿಸಿಕೊಂಡನು ನಾ ಹೋಗಲು ಬಂದರೆ ನಿನ್ನ ಕಂಡ ಈ ಗರುಡರಾಜನನ್ನು ಒಂದು ಸತ್ತು ಹೋದ. ಭಾಗೀರಥಿ ಭಾಗೀರಥಿ ಸುಮ್ಮನೆ ಅಡ್ಡಾಡಲು ಎದುರು ಹಾಕಿಗಳು ಅವನ ಮಾತಿಗೆ ಬೆಲೆ ಕೊಟ್ಟು ನೋಡಲ ಕಡೆಯವರು ನಿಮಗೆ ಸ್ಥಿತಿ ಬರ್ತಿರಲಿಲ್ಲ. ಭಾಗೀರಥಿ ಈ ವಿಶ್ವನಾಥ ಇಂದಿಗ ಈ ಭೂಮಿಯ ಋಣ ಮುಗಿಯಿತು. ಭಾಗೀರಥಿ ಮುಗಿಯಿತು. ಭಾಗೀರಥಿ ಮಗು ಶಿವ ಜಯ ಶಿವ. ಭಾಗೀರಥಿ ಮುಂದೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊ. ಎಷ್ಟು ಕಷ್ಟ ಬಂದರೂ ಕೂಡ ನಮ್ಮ ಮಕ್ಕಳ ಆಗಲ್ಲ. ಜಯ ಶಿವ ಜಯ ಶಿವ. ನನ್ನ ತಂಗಿಯ ಮಗನಾದ ನನ್ನ ಅಳಿಯ ಬಸವರಾಜನಿಗೆ ಮದುವೆ ಹಾಗಂತ ಬಾಕೆಯ ಕೊಡು ಭಾಗೀರಥಿ ಬಾಕೆ. ಭಾಗೀರಥಿ ಮಗುವ ಶಿವ ಜಯ ಶಿವ. ನಾನು ಸುಮ್ಮನೆ ಬಿಡೋದಿಲ್ಲ. ಲಂಚ ಕೊಟ್ಟು ಕಾರಣ ಕಡೆಯನ್ನು ಬಿಡಿಸಿಕೊಂಡು ನಾ ಹೋಗಲು ಬಂದಾಗ ನಿನ್ನ ಕಂಡ ನನ್ನನ್ನು ಮತ್ತು ಸತ್ತು ಹೋದ. ಹೆಣ್ಣಾದ ನೀನು ಈ ಕರುಣರಾಜನ ಕೆನ್ನೆಗೆ ಬಾರಿಸಿದೆಯಾ ರಂಡಿ? ಮುಗೀತು ನಿನ್ನ ಕತೆ. ಈ
ಮಕ್ಕಳು